ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಬಂದು ಮಂಗಳವಾರ. ನಿನ್ನೆ ಹೆಂಗೋ ಟೈಮ್ ಆಗೋಯ್ತು. 25th ನಿನ್ನೆ ಸ್ಕೂಲ್ ಫಸ್ಟ್ ಡೇ. ಟೈಮ್ ಹೆಂಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಔಟ್ಸೈಡ್ ಹೋಗಿದ್ದು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ. ಹಂಗಾಗಿ ಅವರು ಮನೆಯಲ್ಲೇ ಇದ್ದರು. ಇವತ್ತು ಟೈಮ್ ಹೋಗ್ತಿಲ್ಲ ಅನ್ನಿಸ್ತಿದೆ. ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಟೈಮ್ ಬಂದು ನೋಡಿ ಇವಾಗ 12 o'clock, 12:18. ಏನಕ್ಕೆ ಅಂದರೆ ಮೇನೇ ಕಾರಣ ಮಗ ಜೊತೆಲಿದ್ದು ಟೂ ಮಂತ್ಸಿಂದ ಆಲ್ಮೋಸ್ಟ್ 2 months ಅಂದ್ಕೊಳ್ಳಿ. ರಜೆ ಕೊಟ್ಟಾಗ ಅವನ ಜೊತೆಲಿದ್ದು ಅಭ್ಯಾಸ ಆಗೋಗಿತ್ತು. ಇವಾಗ ನನಗೆ ಒಬ್ಳಿಗೇನೆ ಮನೇಲಿ ಇರೋಕ್ಕಾಗ್ತಿಲ್ಲ. ಕೂದಲು ಕೂಡ ವಾಚಿಲ್ಲ ನೋಡಿ, ಸುಮ್ಮನೆ ಹಂಗೆ ಇದ್ದೀನಿ. ಬಟ್ಟೆ ಒಂದು ವಾಶ್ ಮಾಡಬೇಕಿತ್ತು. ಬಟ್ಟೆ ಒಂದು ವಾಶ್ ಮಾಡಿದೆ. ಹ್ಯಾಂಡ್ ವಾಶ್ ಮಾಡೋದಿತ್ತು. ಅದಷ್ಟು ವಾಶ್ ಮಾಡಿ ಒಣಗಕ್ಕೆ ಬಂದಿದ್ದೀನಿ ಬಿಸಿಲಿಗೆ. ಸಂಜೆ ಅಷ್ಟರಲ್ಲಿ ಒಣಗಿಕೊಳ್ಳಿ ಅಂತ. ಇಷ್ಟು ಬಟ್ಟೆ ಇದೆ ಮಡ್ಚೋದು. ಅದನ್ನು ತೊಗೊಂಬಂದು ಐರನ್ ಮಾಡೋದೆಲ್ಲ ಜೊತೆಲೇ ಐರನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಡ್ಚೋಕ್ಕೆ ಹೋಗಿಲ್ಲ. ಎರಡೂ ಒಂದೇ ಸಲ ಮಾಡೋಣ ಅಂತ ಇವಾಗ ತೊಗೊಂಬಂದು ಮಡ್ಚಿಟ್ರೆ ಇದನ್ನು ಆಮೇಲೆ ತೊಗೊಂಬಂದು ಹಂಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಒಂದು ಆಟ ಸಾಮಾನೆಲ್ಲ ಸೆಗ್ರಿಕೇಟ್ ಮಾಡಿ ಇದ್ದಿದ್ದು ಬೇರೆದೆಲ್ಲನೂ ಬಿಸಾಕಿ ಇಷ್ಟು ಮಾತ್ರ ಇಟ್ಕೊಂಡು, ಇದ್ರ ಜೊತೆಗೆ ಇಲ್ಲಿ ಡೋರ್ ಹಿಂದೆ ಕೂಡ ಇದೆ, ತೋರಿಸ್ತೀನಿ ರೀ. ಇಲ್ಲೊಂದು ಟಬ್ ಇಟ್ಬಿಟ್ಟು ಇನ್ನು ಬೇರೆದೆಲ್ಲನೂ ತೆಗೆದು ಬಿಸಾಕಿದ್ದೀನಿ. ಏನಕ್ಕೆ ಅಂದರೆ ಸುಮ್ಮನೆ ಅನ್ನೆಸೆಸರಿ ಯೂಸ್ ಆಗ್ದೋಗಿರೋದಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಇವಾಗ ಡ್ರೈ ಫ್ರೂಟ್ಸ್ ಲಾಡುನ ಮಾಡೋಣ ಅಂದ್ಕೊಂಡಿದ್ದೀನಿ. ಅದರ ರೆಸಿಪಿನ ಶೇರ್ ಮಾಡ್ತೀನಿ. ಇನ್ಮೇಲೆ ಮಕ್ಳಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ ಬೇಕಲ್ವಾ, ಅದಕ್ಕೋಸ್ಕರ ನಾನು ಟಿ ವಿನೂ ಕೂಡ ಆನ್ ಮಾಡಲ್ಲ. ನಾರ್ಮಲಾಗಿ ಏನಾದರೂ ಬೋರ್ ಆಗ್ತಿದೆ ಅಂದರೆ ಸಾಂಗ್ಸ್ ನೋಡೋಕ್ಕೋಸ್ಕರ ಆನ್ ಮಾಡ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಸುಮ್ಮನೆ ಅನ್ನೆಸೆಸರಿ ಎಲ್ಲ ಟಿ ವಿ ನೋಡೋಕ್ಕೆ ಹೋಗಲ್ಲ. ಯುಟಿಲಿಟಿ ಏರಿಯಾ ಫುಲ್ ಮೆಸ್ಸಪ್ ಆಗಿದೆ, ಕ್ಲೀನ್ ಮಾಡಬೇಕು. ಅದಾದಮೇಲೆ ಇವಾಗ ಡ್ರೈ ಫ್ರೂಟ್ಸ್ ಲಾಡು ಮಾಡೋಕ್ಕೆ ಎತ್ತಿಟ್ಟಿದ್ದೀನಿ ನೋಡಿ ಎಲ್ಲ. ನಾನು ಬೇರೆದೆಲ್ಲ ಕೆಳಗಡೆ ಇದೆ. ಆಮೇಲೆ ಸ್ವಲ್ಪ ಮಕಾನ ಫ್ರೈ ಮಾಡಿಡೋಣ ಅಂತ ಅಂದ್ಬಿಟ್ಟು ಜಾಗ್ರೆ ಮತ್ತು ಒಂದು ಸ್ವೀಟು ಮತ್ತು ಇನ್ನೊಂದು ಟ್ಯಾಂಗಿ ಆಗಿರೋದು. ಅದಾದಮೇಲೆ ಆದರೆ ಇದು ಗಸಗಸೆ ಪಾಯಸ ಮಾಡಬೇಕು ಮತ್ತು ಡ್ರೈ ಫ್ರೂಟ್ಸ್ ಲಾಡುಗೂ ಬೇಕಲ್ವ, ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಏನು ಹಾಕಲ್ಲ. ಇದು ಯೋಗ ಬಾತ್ ತರಿಸಿದ್ದೀನಿ. ನಾನು ನಾರ್ಮಲಾಗಿ ಮಾರ್ನಿಂಗ್ ಟೈಮು ನಾನು ಒಬ್ಬಳೇ ಇದ್ದೀನಿ ಅಂತ ಅಂದರೆ ಇವ್ರಿಗೆ ಮಾರ್ನಿಂಗ್ ಡ್ಯೂಟಿ ಇದ್ದರೆ ಶಿಫ್ಟ್ ಇದ್ದರೆ ನಾನೇನು ಮಾರ್ನಿಂಗ್ ನನಗೆ ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ. ಟಿಫನು ಮುದ್ದುಗೆ ಮಾತ್ರ ಏನು ಬೇಕೋ ಅದು ಮಾಡಿಕೊಡ್ತೀನಿ. ಇನ್ನು ಅದು ಬಿಟ್ಟರೆ ಆಲ್ಮಂಡು ಕ್ಯಾಶ್ಯೂ ಎಲ್ಲ ಎತ್ತಿಟ್ಟಿದ್ದೀನಿ. ಇನ್ನು ಬಾಕಿದೆಲ್ಲ ಫ್ರಿಜ್ಜಲ್ಲೇ ಇದೆ, ನಟ್ಸು ಚಿಕ್ಕದೆಲ್ಲ. ವಾಟರ್ಮೆಲನ್ ಸೀಡು, ಪಂಪ್ಕಿನ್ ಸೀಡು ಆ್ಯಂಡ್ ಸನ್ಫ್ಲವರ್ ಸೀಡ್ ಇದೆಲ್ಲ ಹಾಕಬೇಕು. ನಾನು ನಾರ್ಮಲಾಗಿ ರೇಷನ್ ಎಲ್ಲ ಆನ್ಲೈನಲ್ಲೇ ತರಿಸ್ತೀನಿ. ಇಲ್ಲ ಅಂತಂದರೆ ಡಿಮಾರ್ಟ್, ಇಲ್ಲ ಅಂದರೆ ಒಂದೊಂದು ಸಲ ಮಾತ್ರ ಮೋರ್ಗೆ ಹೋಗ್ತೀವಿ. ಅದರ್ವೈಸ್ ಎತ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಇತ್ತೀಚೆಗಂತೂ ಫುಲ್ ಆನ್ಲೈನಲ್ಲೇ ತರಿಸ್ತೀನಿ. ಮೇಲೆ ಎತ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ನಾನು ಇದು ಡಾಕ್ಟರ್ ರೆಕಮೆಂಡ್ ಮಾಡಿರುವಂಥದ್ದು ಸನ್ಸ್ಕ್ರೀನು. ಅದು ಬಿಟ್ಟರೆ ಯಾವಾಗಲಾದರೂ ಒಂದೊಂದು ಸಲ ಬೋರೋ ಪ್ಲಸ್ ಹಚ್ಚುತ್ತೀನಿ. ಇದು ಒಂದು ನಿವಿಯಾ ಕ್ರೀಮ್, ಅಂಡರ್ ಆರ್ಮ್ಸ್ದು. ಬ್ಯಾಡ್ ಸ್ಮೆಲ್ಲೆಲ್ಲ ಬರೋಲ್ಲ. ಯು ಕ್ಯಾನ್ ಯೂಸ್, ಯಾರಾದರೂ ಬೇಕು ಅಂದರೆ ಚೆನ್ನಾಗಿದೆ. ಮತ್ತು ಇದು ಸೆಟಾಫಿಲ್ಲು ಮಾಯ್ಶ್ಚರೈಸಿಂಗ್ ಲೋಷನ್ನು. ಮುಖಕ್ಕೂ ಹಚ್ಬೋದು ಮತ್ತು ಕೈಗೂ ಹಚ್ಬೋದು. ಇದು ಬಂದು ನಂದು ಹೇರ್ ಸೀರಮ್ಮು. ಕೂದಲೆಲ್ಲ ಸಿಕ್ಕಾಗಿದ್ರೆ ಜಾಸ್ತಿ ಗಾಡೀಲಿ ಓಡಾಡಬೇಕಿದ್ರೆ ಆಗಲ್ಲ, ಅದಕ್ಕೋಸ್ಕರ. ಇನ್ನು ನಾರ್ಮಲಾಗಿ ಒಂದು ಐಲೈನರ್ ಇದೆ, ಡೈಲಿ ಯೂಸ್ ಪರ್ಪಸ್ಸು. ಇದು ಫೇಸ್ ಸೀರಮ್ಮು, ನೈಟ್ ಟೈಮ್ ಹಚ್ಚೋದು. ಆ್ಯಕ್ನಿ ಆದಾಗ ಮಾತ್ರ ಹಚ್ಚುತ್ತೀನಿ ನಾನು ಫೇಸ್ದು, ಅದಕ್ಕೋಸ್ಕರ. ಎರಡು ಸೇಮೆ. ಇದು ಒಂದು ಸ್ಪ್ರೇ, ನೋವಾದಾಗ ಹಾಕೋಕ್ಕೆ ಅಂತ ಅಂದ್ಬಿಟ್ಟು. ಒಂದು ಪರ್ಫ್ಯೂಮ್, ಇದು ತುಂಬ ರೇರಾಗಿ ಯೂಸ್ ಮಾಡೋದು, ಜಾಸ್ತಿ ಯೂಸ್ ಮಾಡಲ್ಲ. ನನಗೆ ಪರ್ಫ್ಯೂಮ್ ಸ್ಮೆಲ್ ಅಂದರೆ ಆಗೋಲ್ಲ. ಪರ್ಫ್ಯೂಮ್ ಅಲ್ಲ, ಯಾವುದೇ ತುಂಬ ಹೆವಿ ಇದೆ ಅಂದ್ರೂ ಸ್ಮೆಲ್ ಆಗೋಲ್ಲ. ಇನ್ನು ಇದಿಷ್ಟು ಕೂಮ್ಸು, ಇದೊಂದೇ ನಾನು ಯೂಸ್ ಮಾಡೋದು, ವೈಟ್ ಕಲರ್ದು. ಇದೆಲ್ಲ ನನ್ನ ಮಗಂದು, ನನ್ನ ಹಸ್ಬೆಂಡು ಅವರು ಯೂಸ್ ಮಾಡೋದು, ಬೇರೆಯವ್ರು ಬಂದಾಗ ಯೂಸ್ ಮಾಡೋದು. ಅದು ಬಿಟ್ಟರೆ ನಾನು ನಾರ್ಮಲಾಗಿ ಇತ್ತೀಚೆಗೆ ರೀಸೆಂಟಾಗಿ ಯೂಸ್ ಮಾಡ್ತಾ ಇರೋದು ಇದು ಹಾಲ್ಟ್ಸ್. ನಾನು ಯಾವುದೋ ಹ್ಯಾಡ್ಸ್ ನೋಡಿ ಯೂಸ್ ಮಾಡ್ತಿಲ್ಲ.
ನನ್ನ ತಮ್ಮ ರೆಕಮೆಂಡ್ ಮಾಡ್ದ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಅವನು ಯೂಸ್ ಮಾಡಿ ಅವ್ನಿಗೆ ವರ್ಕ್ ಆಗ್ತದೆ ಅಂತ ಹೇಳ್ದ. ಮತ್ತು ಅವನು ಮೆಡಿಷನ್ ಬಗ್ಗೆ ಓದಿರೋದ್ರಿಂದ ಅವನು ಹೇಳಿದಾಗ ಕೇಳಬೇಕಾಗುತ್ತೆ ಕೆಲವೊಂದನ್ನು. ನನಗೆ ಹೇರ್ ಫಾಲ್ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಇದನ್ನು ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಇನ್ನಿದು ನನ್ನ ಮಗಂದು ಸೆಬಾಮೆಡ್ ಕ್ರೀಮು, ನನ್ನ ಮಗನ ಲೋಷನು, ಅದು ಫೇಸು ಸ್ವಲ್ಪ ಅವನಿಗೆ ಡ್ರೈ ಆಗ್ತಿತ್ತು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿರೋದು. ನೋಡಿ ಇದು ಯಾವ ಲೆವೆಲ್ಗಿದೆ ಅಂದರೆ 730 ರುಪೀಸು. ಎಷ್ಟಿದೆ, ಬಟ್ ಸ್ಟಿಲ್ ವರ್ಕ್ ಆಗ್ತು ಅವನಿಗೆ. ಅದು ಒಂದು 2-3 ಟೈಮ್ಸ್ ಅಪ್ಲೈ ಮಾಡ್ತಿದ್ದಂಗೆ ಮುಖದಲ್ಲಿ ಅದಾಗಿದ್ದಂಥ ಒಂಥರ ವೈಟ್ ಪ್ಯಾಚಸ್ ಥರ ಆಗಿತ್ತು ಇನ್ಫೆಕ್ಷನಿಂದ. ಅದು ಕ್ಲೀನ್ ಆಯಿತು. ಇದು ನನ್ನ ಹಸ್ಬೆಂಡು, ಅವ್ರದ್ದೇನೋ ಪಿಂಪಲ್ ಆಗಿದೆ ಮಾರ್ಕು ಅಂದ್ಬಿಟ್ಟು ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿರೋದು. ಇದಿಷ್ಟೇ. ಅದು ಬಿಟ್ಟರೆ ಇನ್ನು ಇಲ್ಲಿ ಇದೇ ಇರುತ್ತೆ ಯಾವಾಗಲೂ ಲೋಷನ್ನು ಮತ್ತು ಕ್ರೀಮು, ಇವು ಸ್ಟಾಕ್ ಇರ್ತವೆ ನಾರ್ಮಲಾಗಿ. ಒಂದು ಸಲ ಹೋದರೆ ಫಸ್ಟು ಯಾವಾಗಲೂ ಅದಕ್ಕೋಸ್ಕರನೇ ಹೋಗ್ತೀವಿ ಸಮ್ಟೈಮ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಶಿವಪ್ರಿಯ ಡೈಲಿ ವ್ಲಾಗ್.